ನಮಸ್ಕಾರ ಸ್ನೇಹಿತರೆ. ಪ್ರತಿನಿತ್ಯ ಜೀವನದಲ್ಲಿ ಸಾವಿರಾರು ಜನಗಳ ಜೊತೆಗೆ ಒಡನಾಟ ಇದ್ದೇ ಇರುತ್ತೆ. ವ್ಯವಹಾರ ಆಗಿರ್ಬೋದು, ಕೆಲಸದ ಜಾಗ ಇರ್ಬೋದು, ಅಥವಾ ನಾವು ಓಡಾಡುವಂಥ ಜಾಗಗಳಲ್ಲಿ ಸಾವಿರಾರು ಜನಗಳ ಜೊತೆಗೆ ನಮ್ಮ ಮಾತುಕತೆ ಆಗ್ತಾ ಇರುತ್ತೆ. ಅವ್ರ ಜೊತೆಗೆ ಇನ್ನೇನೋ ವ್ಯವಹಾರಗಳಿರ್ಬೋದು. ಆದರೆ ಈ ಕೆಲ ಡಾರ್ಕ್ ಸೈಕಾಲಜಿಯ ಕುರಿತಾಗಿ ಮಾತನಾಡುವಾಗ ಒಬ್ಬ ವ್ಯಕ್ತಿಯ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿರುಚುವಂತಾಗಿರ್ಬೋದು, ಎಲ್ಲವೂ ಕೂಡ ತುಂಬ ಸುಲಭದ ಮಾರ್ಗದಲ್ಲಿ ದೊರಕುತ್ತೆ. ಯಾವ ವ್ಯಕ್ತಿಯನ್ನು ನಾವು ತುಂಬ ಪ್ರೀತಿ ಪಾತ್ರರು ಅಂದ್ಕೊಂಡಿರ್ತೀವೋ, ಅಥವಾ ಯಾವ ವ್ಯಕ್ತಿಯನ್ನು ನಾವು ನಮಗಾಗಿಯೇ ಬಂದವರು, ಮೇಡ್ ಫಾರ್ ಮೀ ಅಂತ ತಿಳ್ಕೊಂಡಿರ್ತೀವೋ, ಅಂಥವರಿಂದಲೇ ಕೆಲವೊಮ್ಮೆ ನಾವು ಮೋಸಕ್ಕೊಳಗಾಗ್ತೀವಿ. ಆ ಕೆಟಗರಿಗೆ ಸೇರುವಂಥ ಹಲವಾರು, ಅಂದರೆ ಇವತ್ತಿನ ವಿಡಿಯೋದಲ್ಲಿ 3 ಡಾರ್ಕ್ ಸೈಕಾಲಜಿಯ ಟ್ರಿಕ್ಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಇದನ್ನು ಎಕ್ಸ್ಪೆಷಲಿ ಪ್ರೇಮಿಗಳು, ಅಂದರೆ ಪ್ರೀತಿಗೂ ಮುನ್ನ ಒಂದು ಹುಡುಗಿಯನ್ನು ಬಯಸ್ತಾರಲ್ಲ, ಹುಡುಗನನ್ನು ಬಯಸ್ತಾರಲ್ಲ, ಅವರು ಬಳಸುವಂಥ ಈ 3 ಟ್ರಿಕ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತನಾಡ್ತಾ ಇದ್ದೀವಿ. ಹೇಗೆ ಈ 3 ಟ್ರಿಕ್ಗಳ ಮೂಲಕ ತುಂಬ ಸಲೀಸಾಗಿ, ಈಸಿಯೆಸ್ಟಾಗಿ ಒಬ್ಬ ವ್ಯಕ್ತಿಯನ್ನು ನಮ್ಮ ಪಾಶಕ್ಕೆ ಬೀಳಿಸ್ಕೊಳ್ಬಹುದು ಅನ್ನೋದ್ರ ಕುರಿತಾಗಿ ಈ ವಿಡಿಯೋ ಆಗಿದ್ದು, ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಬರುವಂಥ ಯಾವುದೇ ಟ್ರಿಕ್ಕನ್ನು ಒಬ್ಬ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಬಿಕಾಸ್ ದಿಸ್ ವಿಡಿಯೋ ಈಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್. ನಿಮಗೆ 2 ಪ್ರಶ್ನೆ ಕೇಳ್ತೇನೆ. ನಿಮಗೆ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿ ನಿಮ್ಮದೇ ತುಂಬ ನಗ್ತಾ ನಗ್ತಾ ನೀನೇ ನನ್ನ ದೇವರು, ನೀವೇ ನನ್ನ ಸರ್ವಸ್ವ, ಅಥವಾ ನೀನೇ ನನಗೆಲ್ಲ ಅಂತ ಪ್ರೀತಿಯನ್ನು, ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಯಾವಾಗಲಾದರೂ ಅನಿಸಿದೆಯಾ? ಅಥವಾ ಆ ವ್ಯಕ್ತಿಯನ್ನು ನೀವು ನಂಬಿದ್ದೀರಾ? ನಂಬಿದರೆ ಆ ವ್ಯಕ್ತಿ ನಿಮಗೆ ಸಿಕ್ಕ ಮೇಲೆ ಮೋಸ, ದ್ರೋಹ ಆಗಿದೆಯಾ? ಎಸ್, ಅಫ್ಕೋರ್ಸ್ ಆಗಿರಲೇಬೇಕು. ಇನ್ನು 2ನೇ ಪ್ರಶ್ನೆ, ಯಾವುದೋ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿ ನಿಮಗೆ ಕಾಸ್ಟ್ಲಿಯೆಸ್ಟ್ ಆಗಿರುವಂಥ ಗಿಫ್ಟ್ಗಳನ್ನು ಡ್ರಾಪ್ ಮಾಡ್ತಾ ಇದ್ದಾನೆ, ಅಥವಾ ನಿಮ್ಮ ಎಲ್ಲ ಅಭಿರುಚಿಗಳನ್ನು ಕೂಡ ತಣ್ಣದು ಅಂತ ಬಿಂಬಿಸ್ತಾ ಇದ್ದಾನೆ, ಅಥವಾ ನಿಮ್ಮ ಎಲ್ಲ ಏನು ಆ್ಯಟಿಟ್ಯೂಡ್ ಅಥವಾ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ನಿಮ್ಮ ಕನಸುಗಳಿರ್ಬೋದು, ಎಲ್ಲವೂ ಕೂಡ ಓ ಯಸ್, ನಂದು ಕೂಡ ಅದೇ ರೀತಿಯಾದಂಥ ಕನಸುಗಳಿದ್ದಾವೆ. ಹೌದು, ನಾನು ನಿನ್ನ ಥರನೇ ಬಿಹೇವ್ ಮಾಡ್ತೀನಿ, ನನಗೂ ಸಿಂಗಿಂಗ್ ಅಂದರೆ ತುಂಬಾ ಇಷ್ಟ, ನನಗೂ ಡ್ಯಾನ್ಸಿಂಗ್ ಅಂದರೆ ತುಂಬ ಇಷ್ಟ, ಎಸ್ ನನಗೆ ಶಾರುಖ್ ಖಾನ್ ಅಂದರೆ ಇಷ್ಟ, ನನಗೆ ಸುದೀಪ್ ಅಂದರೆ ಇಷ್ಟ. ಹಾಗೆ ಅವರು ಯಾವುದನ್ನು ಇಷ್ಟಪಡ್ತಿರ್ತಾರೋ ಅದನ್ನು ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಅಥವಾ ಹೇಳಿರ್ಬೋದಲ್ಲ, ಇದು ಕೂಡ ಮುಂದಿನ ವಿಡಿಯೋದಲ್ಲಿ ತಪ್ಪು ಅಂತ ಪ್ರೂವ್ ಆಗುತ್ತೆ ನೋಡಿ. ಹಾಗೆ ಎನ್ನಿ ಬ್ರೌನ್ ಬರೆದಿರುವಂಥ ಡಾರ್ಕ್ ಸೈಕಾಲಜಿಯ ಬುಕ್ನಲ್ಲಿ ಬಂದಿರುವಂಥ ಕೆಲವು ಕೆಲ ಟ್ರಿಕ್ಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಟ್ರಿಕ್ ಬಂದು ಲವ್ ಬಾಂಬಿಂಗ್ ಅಂತ. ಲವ್ ಬಾಂಬಿಂಗ್ ಈ ಟ್ರಿಕ್ನ ಹುಡುಗ ಅಥವಾ ಹುಡುಗಿ ಇಬ್ಬರು ಕೂಡ ಅಪ್ಲೈ ಮಾಡ್ತಾರೆ. ಒಂದು ಗಾರ್ಡನಲ್ಲಿ ಪ್ರತಿನಿತ್ಯ ವಾಕಿಂಗ್ ಬರುವಂಥ ಹುಡುಗಿ, ಒಂದು ಹುಡುಗ ಅವನು ಕೂಡ ವಾಕಿಂಗ್ ಬರ್ತಾ ಇರ್ತಾನೆ. ಆ ಹುಡುಗಿಯನ್ನು ತುಂಬ ಹತ್ತಿರದಿಂದ ನೋಡಿರ್ತಾನೆ, ತುಂಬ ಇಷ್ಟಪಟ್ಟಿರ್ತಾನೆ. ಬಟ್ ಆ ಹುಡುಗಿಗೆ ಆ ಹುಡುಗನ ಮೇಲೆ ಯಾವುದೇ ರೀತಿಯಾದಂಥ ಆಕರ್ಷಣೆ ಇರೋದಿಲ್ಲ. ಆದರೆ ಸಡನ್ನಾಗಿ ಒಂದು ದಿನ ವಿಶ್ ಮಾಡಿ ಪರಿಚಯ ಮಾಡಿಕೊಂಡ ನಂತರ ಆಕೆಗೆ ಲವ್ ಬಾಂಬಿಂಗ್, ಅಂದರೆ ಪ್ರೀತಿಯ ಸೂರ್ಯಮಳೆಯನ್ನು ಸುರಿಸೋಕೆ ಶುರು ಮಾಡ್ತಾನೆ. ಉದಾಹರಣೆಗೆ, ಓ ನಿಮ್ಮನ್ನೆಲ್ಲ ನೋಡಿದ್ದೀನಿ, ತುಂಬ ಕ್ಯೂಟ್ ಆಗಿದ್ದೀರಾ, ನೀವು ತುಂಬ ಚೆನ್ನಾಗಿ ಕಾಣ್ತೀರಾ, ಆಕರ್ಷಣೀಯ ಮಾತುಗಳನ್ನು ಆಡೋಕ್ಕೆ ಶುರು ಮಾಡ್ತಾನೆ, ಹೊಗಳೋದಕ್ಕೆ ಶುರು ಮಾಡ್ತಾನೆ. ಆಕೆಯ ಮನಸ್ಥಿತಿಗೆ ಹೇಗೆ ಅನಿಸುತ್ತೆ ಅಂದರೆ, ಎಸ್ ಅವನು ನನ್ನ ಯಾರೋ ಒಬ್ಬ ಸ್ನೇಹಿತ ಇರ್ಬೋದು, ಅಥವಾ ಸಹಪಾಠಿ ಇರ್ಬೋದು ಅನ್ನುವಂಥ ಮನಸ್ಥಿತಿಗೆ ಮೊದಲನೇದಾಗಿ ಆ ವ್ಯಕ್ತಿ ತರೋದಕ್ಕೆ ಟ್ರೈ ಮಾಡ್ತಾನೆ. ತುಂಬ ಕ್ಯೂರಿಯಸ್ ಆಗಿ, ತುಂಬ ಆ ಹುಡುಗಿಯನ್ನು ಹೇಗೆ, ನೀನು ಇಲ್ಲದೆ ನೀವು ಬಂದಿಲ್ಲ ಅಂದರೆ ನಾನು ಬರೋಕ್ಕಾಗಲ್ಲ ರೀ ಗಾರ್ಡನ್ಗೆ, ಯಾಕಂದರೆ ನೀವು ಬಂದರೆ ಮಾತ್ರ ಈ ಗಾರ್ಡನ್ಗೊಂದು ಕಳೆ, ನೀವು ಇದ್ದೀರಾ ಅಂತ ನೋಡಿ, ಬೇಕಾದಷ್ಟು ಜನ ನೋಡಿ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂತ. ಎಸ್, ನಾನು ಕೂಡ ನಿಮ್ಮ ಆರಾಧಕ, ಅಥವಾ ನಿಮ್ಮನ್ನು ತುಂಬ ಹಿಂಬಾಲಿಸ್ತೀನಿ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ, ನೀವು ನನ್ನ ಜೊತೆಗಿದ್ದರೆ ಜಗತ್ತಲ್ಲಿ ಏನೋ ಒಂದು ಸಾಧನೆ ಮಾಡಿಬಿಡ್ಬೋದು ಅನ್ನುವಂಥ ಹಲವಾರು ಸ್ಕ್ರಿಪ್ಟೆಡ್ ಮಾತುಗಳನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ಆಟೋಮೆಟಿಕ್ಕಾಗಿ ಆ ಹುಡುಗಿಯ ಮನಸ್ಸಲ್ಲಿ ಏನು ಹುಡುತ್ತೆ ಅಂದರೆ, ಓ ಇವನು ಯಾರೋ ಗೊತ್ತಿಲ್ಲ ಗುರು, ಆದರೂ ಕೂಡ ಇವನಿಗೆ ನನ್ನ ಮೇಲೆ ಇಷ್ಟೊಂದು ಒಳ್ಳೆಯ ಭಾವನೆ ಇದೆಯಲ್ಲ, ಇಷ್ಟೊಂದು ಒಳ್ಳೆಯ ಮಾತುಗಳನ್ನು ಆಡ್ತಾನೆ, ನನ್ನೊಂದು ಇಷ್ಟೊಂದು ಹೊಗಳ್ತಾನೆ, ಎಸ್ ಇವನ ಜೊತೆಗೆ ನಾನು ಸ್ನೇಹ ಬಯಸ್ಬೋದು ಅಥವಾ ಸ್ನೇಹ ಬೆಳೆಸ್ಬೋದು. ಒಂದೇ ಅದೇ ಮುಂದುವರೆದ ದಿನಗಳಲ್ಲಾದರೆ ಆತನ ಪ್ರೀತಿಯನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇದು ಮೊದಲನೇ ಟ್ರಿಕ್ಕು. ಆದರೆ ಈ ಟ್ರಿಕ್ಕು ಕೆಲವೊಬ್ಬರಿಗೆ ವರ್ಕ್ ಆಗಲ್ಲ. ಯಾಕೆ ಅಂತಂದರೆ, ಅವ್ರಿಗೂ ಕೂಡ ಈ ಲವ್ ಬಾಂಬಿಂಗ್ ಅನ್ನುವಂಥ ಟ್ರಿಕ್ ಗೊತ್ತಿದ್ದರೆ ಖಂಡಿತವಾಗ್ಲೂ ಅವರು ಕೂಡ ಇದನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟ್ರಿಕ್ ಬಂದು ಮಿರರಿಂಗ್. ಈ ಮಿರರಿಂಗ್ ಅನ್ನೋದನ್ನು ನಾನು ಈ ಮೊದಲೇ ಹೇಳಿದ್ದೀನಿ, ನಿಮಗೂ ಆ ಥರ ಒಂದು ಪ್ರಶ್ನೆ ಕೇಳಿದ್ದೆ ನಾನು.
ಮಿರರಿಂಗ್ ಅಂತಂದರೆ ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಹೇಗೆ ಕನ್ನಡಿ ನಮ್ಮನ್ನು ಮತ್ತೆ ಪ್ರತಿಫಲಿಸುತ್ತೋ ಹಾಗೆ ಒಬ್ಬ ವ್ಯಕ್ತಿಯನ್ನು ನಾವು ಪ್ರತಿಫಲಿಸೋದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಅಥವಾ ಹುಡುಗಿ ಅಥವಾ ಹುಡುಗ, ಇಬ್ಬರು ಹುಡುಗ ಹುಡುಗಿ ಅಂತಲೇ ತಗೊಳ್ಳೋಣ. ಒಂದು ಹುಡುಗಿ ಕಾಫಿ ಶಾಪಲ್ಲಿ ಕೂತಿದ್ದಾರೆ, ಲೆಫ್ಟ್ ಹ್ಯಾಂಡಲ್ಲಿ ಅಥವಾ ರೈಟ್ ಹ್ಯಾಂಡಲ್ಲಿ ಕಾಫಿ ಮಗ್ನ ಹಿಡ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ ಹುಡುಗನಿಗೆ ತುಂಬ ದಿನದಿಂದ ಆ ಹುಡುಗಿನ ನೋಡ್ತಾ ನೋಡ್ತಾ ಮನಸ್ಸಲ್ಲೇನೋ ಆಸೆ ಇರುತ್ತೆ, ಪ್ರೀತಿ ಮಾಡಬೇಕು ಅಥವಾ ಅವಳನ್ನು ಹೇಗಾದರೂ ಮಾಡಿ ನಾನು ಬಲೆಗೆ ಬೆಳೆಸ್ಕೊಳ್ಬೇಕು ಅನ್ನೋಂಥ ಹುಚ್ಚು ಹಂಬಲ ಇರುತ್ತೆ. ಅವ್ನು ಸಿಂಪಲ್ಲಾಗಿ ಬಾಳುವಂಥ ಟ್ರಿಕ್ಕು, ಅವಳ ಐ ಕಾಂಟ್ಯಾಕ್ಟ್ ಮಾಡಿ ಅವಳು ಏನು ಮಾಡ್ತಿದ್ದಾಳೆ ಆ್ಯಸ್ ಯೂಸ್ವಲ್ ಇವನು ಕೂಡ ಕಾಪಿ ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವಳ ಹತ್ತಿರದವ್ರನ್ನ ಹತ್ರ ಎಲ್ಲ ಕೇಳಿಕೊಂಡು ಅವಳಿಗೆ ಏನು ಇಷ್ಟ, ಅವಳು ಯಾರ ಜೊತೆಗೆ ಯಾರನ್ನ ಇಷ್ಟಪಡ್ತಾಳೆ ಅಥವಾ ಅವಳಿಗೆ ಯಾವ ಒಂದು ರಂಗದಲ್ಲಿ ಇಷ್ಟ, ಅವ್ರಿಗೆ ಯಾವ್ಯಾವ ಸಿನಿಮಾ ನಟರು ಇಷ್ಟ, ಅವಳಿಗೆ ಯಾವ ಕ್ರೀಡೆ ಇಷ್ಟ, ಎಲ್ಲವನ್ನು ಕಲೆ ಹಾಕಿ ಕೊನೆಗೆ ಹತ್ತಿರವಾದಾಗ ಎಲ್ಲವನ್ನು ಬಿಂಬಿಸೋದಕ್ಕೆ ಟ್ರೈ ಮಾಡ್ತಾನೆ. ನನಗೆ ಅವಳು ಹೇಳೋಕ್ಕೂ ಮುಂಚೆನೇ ಇವನೇ ಹೇಳ್ತಿರ್ತಾನೆ, ನನಗೆ ಸಚಿನ್ ಅಂದರೆ ಇಷ್ಟ, ನನಗೆ ಶಾರುಖ್ ಖಾನ್ ಅಂದರೆ ಇಷ್ಟ, ನನಗೆ ಸಿಂಗಿಂಗ್ ಅಂದರೆ ತುಂಬಾ ಇಷ್ಟ, ನನಗೆ ಎಲ್ಲ ರಾಗಗಳು ಬರುತ್ತೆ, ನಾನು ಸಂಗೀತ ಕಲ್ತಿದ್ದೀನಿ, ಅಥವಾ ನನಗೆ ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಅಂದರೆ ತುಂಬ ಇಷ್ಟ, ಅಥವಾ ನನಗೆ ಈ ಮೂವಿ ಅಂದರೆ ಇಷ್ಟ, ನನ್ನ ಲೈಫ್ ಸ್ಟೈಲ್ ಹಿಂಗಿರಬೇಕು, ನಾನು ಹಂಗಿರಬೇಕು, ಎಲ್ಲವೂ ಕೂಡ ಕಾಪಿ ಮಾಡಿರುವಂಥದ್ದಾಗಿರುತ್ತೆ. ಆವಾಗ ಆಕೆ ಮನಸ್ಸಲ್ಲಿ ಹುಟ್ಟುತ್ತೆ, ಇವನು ಏನು ಗುರು ಮೇಡ್ ಫಾರ್ ಮೀನಾ, ಅಥವಾ ನನಗಾಗಿನೇ ಹುಟ್ಟಿರೋನಾ, ಅಥವಾ ನನಗೋಸ್ಕರನೇ ಬಂದಿದ್ದಾನಾ, ನಾನು ಬಾಯ್ಬಿಟ್ಟು ಹೇಳೋಕ್ಕೂ ಮುಂಚೆ ನನ್ನ ಎಲ್ಲ ಕನಸುಗಳು ಅಥವಾ ನನ್ನೆಲ್ಲ ಆಸೆಗಳು ಕೂಡ ಇವನದು ಆಗಿದೆಯಲ್ಲ, ನಾನು ಏನೇನು ಇಷ್ಟಪಡ್ತೀನಿ, ನನ್ನ ಆಸೆ ಏನು, ನನ್ನ ಚಾಯ್ಸಸ್ ಏನೇನು, ಎಲ್ಲವನ್ನು ಕೂಡ ಇವನು ಹೇಗೆ ಹೇಳ್ತಿದ್ದಾನೆ, ಏನು ಮೇ ಬಿ ಬಾಂಡಿಂಗ್ ಇರ್ಬೋದು ಅಥವಾ ಸೋಲ್ಮೇಟ್ ಇರ್ಬೋದಾ, ಈ ರೀತಿಯಾದಂಥ ಹಲವಾರು ಚಿಂತನೆಗಳು ಅವಳ ತಲೆಯಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಸೋಲ್ಮೇಟ್ ಅಂತಂದರೆ ನನ್ನ ಆತ್ಮದ ಗೆಳೆಯ ಅಂತ, ಏನೋ ದೇವರೇ ಕರುಣಿಸಿದ್ದಾನೇನೋ ಅನ್ನುವಂಥ ಆ ಭ್ರಮಾಲೋಕಕ್ಕೆ ತೆರಳಿಬಿಡ್ತಾಳೆ ಹುಡುಗಿ. ನೆಕ್ಸ್ಟ್ ಹಂತಾನೆ ಆಕೆಗೆ ಅವನು ಪ್ರಪೋಸ್ ಮಾಡ್ತಾನೆ, ವಿಧಿ ಇಲ್ಲದೆ ಆ ಹುಡುಗಿ ಆತನನ್ನ ಪ್ರಪೋಸ್ ಎಕ್ಸೆಪ್ಟ್ ಮಾಡ್ಕೊತಾಳೆ. ಇದು ಮಿರರಿಂಗ್. ಆದರೆ ಇನ್ನೊಂದು ಟ್ರಿಕ್ ಬರುತ್ತೆ, ಇದು ಎರಡನ್ನೂ ಬಳಸಿದ ಮೇಲೆ ಮಾಡುವಂಥದ್ದು. ಕೊನೆಗೆ ಈ ಹುಡುಗ ಅಟೆನ್ಷನ್ ಗೇನ್ ಮಾಡೋದಕ್ಕೋಸ್ಕರ ನನ್ನ ಮೇಲೆ, ಅಂದರೆ ಇದು ಗಿಲ್ಟಿ ಟ್ರಿಕ್ ಅಂತ, ಹುಡುಗಿಯ ಅಟೆನ್ಷನ್ನ ಗೇನ್ ಮಾಡ್ಕೊಳ್ಳೋದಕ್ಕೆ ಗಿಲ್ಟಿ ಟ್ರಿಕ್ ಅನ್ನುವಂಥ ಟ್ರಿಕ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಹುಡುಗಿ ಮಾತನಾಡ್ತಾ ಇಲ್ಲ ಅಥವಾ ಅವನ ಜೊತೆಗೆ ಜಾಸ್ತಿ ಹೊತ್ತು ಇರೋಕ್ಕೆ ಇಷ್ಟಪಡ್ತಾ ಇಲ್ಲ ಅಂದರೆ ಆ ಹುಡುಗಿಯ ಮೇಲೆ ಬ್ಲೇಮ್ ಮಾಡುವಂಥದ್ದು. ನೀನು ನನ್ನನ್ನು ಮೊದಲಿನ ಥರ ಪ್ರೀತಿ ಮಾಡ್ತಿಲ್ವೇ, ಈಗ ನನ್ನ ಜೊತೆಗೆ ನೀನು ಇರೋಕ್ಕೆ ಇಷ್ಟಪಡ್ತಾ ಇಲ್ವೇ, ನನ್ನನ್ನು ತುಂಬ ಅವಾಯ್ಡ್ ಮಾಡ್ತಿದ್ದೀಯೇ ಅಂತ ಕೂಗಾಡೋದು. ಸುಮ್ಮನೆ ಮಾಡದೇ ಇರೋ ತಪ್ಪುಗಳನ್ನೆಲ್ಲ ಆಕೆ ಮೇಲೆ ತಲೆ ಮೇಲೆ ಹಾಕುವಂಥದ್ದು. ಕೊನೆಗೆ ಆಕೆ ಮೆಂಟಲಿ ಒಂಚೂರು ಸ್ಟ್ರೆಸ್ ತಗೊಂಡು ಆಮೇಲೆ ಹೌದು ನಾನು ಯಾಕೋ ಇವನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ ಇರ್ಬೋದೇನೋ, ಹಾಗಾಗಿನೇ ಅವನ ಮನಸ್ಸಲ್ಲಿ ಈ ಥರ ಮೂಡ್ತಾ ಇದೆ ಅಂತ ಆ ಹುಡುಗಿ ಆತನ ಮೇಲೆ ಕರುಣೆಯನ್ನು ತೋರ್ತಾಳೆ. ಮತ್ತು ಹೋಗಿ ಆತನನ್ನು ಮೊದಲಿನ ಥರನೇ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಇದು ಗಿಲ್ಟಿ ಟ್ರಿಕ್ಕು. ಇದನ್ನು ತುಂಬ ಜನರು ತುಂಬ ಜಾಗಗಳಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಈ ಮೂರು ಟ್ರಿಕ್ಗಳನ್ನು ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಮೇಲೆ ಪ್ರಯೋಗ ಮಾಡೋಕ್ಕೆ ಬಂದರೆ ಖಂಡಿತವಾಗ್ಲೂ ಮೊದಲ ಹೆಜ್ಜೆಯಲ್ಲೇ ಗೊತ್ತಾಗುತ್ತೆ. ಬಿಕಾಸ್ ಯಾರಾದರೂ ಡಾರ್ಕ್ ಸೈಕಾಲಜಿ ಟ್ರಿಕ್ಗಳನ್ನು ನಿಮ್ಮ ಮೇಲೆ ಅಪ್ಲೈ ಮಾಡೋಕ್ಕೆ ಬಂದರೆ ಖಂಡಿತವಾಗ್ಲೂ ಐ ಕಾಂಟ್ಯಾಕ್ಟ್ ಕ್ಯಾಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮಾತನಾಡ್ತಾ ಇದ್ದರೆ ಅವ್ರು ಅಲ್ಲಿಲ್ಲೆಲ್ಲ ನೋಡ್ಕೊಂಡು ಮಾತನಾಡ್ತಾ ಇದ್ದಾರೆ, ಇದು ಮೊದಲನೇ ಸುಳಿವು ನಿಮಗೆ. ಹಾಗೆ ಅವರಿಂದ ದೂರ ಇರಬೇಕು ಆದಷ್ಟು. ನನಗೆ ಗೊತ್ತು ಬಿಡಪ್ಪ, ನಾನು ಸೈಕಾಲಜಿ ಬುಕ್ ಓದಿದ್ದೀನಿ, ಅಥವಾ ನಾನು ಎನಿ ಬ್ರೌನ್ ಬರೆದಿರೋಂಥ ಬುಕ್ನ ಓದಿದ್ದೀನಿ, ಅಥವಾ ನಾನು ಈ ವಿಡಿಯೋಗಳನ್ನು ನೋಡಿದ್ದೀನಿ ಯೂಟ್ಯೂಬಲ್ಲಿ, ಈ ಥರ ಎಲ್ಲ ಇರುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಬದಲಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅಂದರೆ ನಿಮಗೆ ಬೋನಸ್ 2 ಟ್ರಿಕ್ಗಳನ್ನು ಹೇಳ್ತೀನಿ. ಈ ಗ್ಯಾಸ್ ಲೈಟಿಂಗ್ ಅಂತ ಕೇಳಿದ್ದೀರಿ ನೀವು, ಕೆಲವೊಂದು ಡ್ರಾಮಾಗಳಲ್ಲಿ ಅಂದರೆ ಕೊರಿಯನ್ ಡ್ರಾಮಾಗಳಲ್ಲಿ ಯೂಸ್ ಮಾಡ್ತಾರೆ ಈ ವರ್ಡ್ಗಳನ್ನು. ಹೀ ಈಸ್ ಜಸ್ಟ್ ಗ್ಯಾಸ್ ಲೈಟಿಂಗ್ ಮೀ ಅಂತ, ಅಥವಾ ಯಾರೋ ನಮ್ಮ ಕರ್ನಾಟಕದಲ್ಲೂ ತುಂಬ ಜನ ಮಾತಾಡ್ತಾರೆ ಹೀ ಈಸ್ ಗ್ಯಾಸ್ ಲೈಟಿಂಗ್ ಮೀ ಅಂತ, ಅಥವಾ ನನ್ನನ್ನು ಗ್ಯಾಸ್ ಲೈಟ್ ಮಾಡ್ತಾ ಇದ್ದೇನೆ ಅವನು ಅಂತ ಕೇಳಿರ್ಬೋದು. ಈ ಗ್ಯಾಸ್ ಲೈಟಿಂಗ್ ಅನ್ನುವಂಥ ಟ್ರಿಕ್ ಏನು ಗೊತ್ತಾ, ಒಂದು ಯುರೋಪ್ ಕಂಟ್ರಿಯಲ್ಲಿ ಒಂದು ಡ್ರಾಮಾ ನಡೀತಾ ಇರುತ್ತೆ. ಆ ಡ್ರಾಮಾ ಎಕ್ಸ್ಪೆಷಲಿ ಗ್ಯಾಸ್ ಲೈಟಿಂಗ್ ಅನ್ನೋದರ ಕುರಿತಾಗೇ ಇರುತ್ತೆ. ಹೇಗೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಅಥವಾ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಮ್ಮ ಹಿಡಿತದಲ್ಲಿ ತಗೊಳ್ಬೋದು, ಅಥವಾ ಆ ವ್ಯಕ್ತಿಯ ಬುದ್ಧಿಮತ್ತೆಯನ್ನು ಹೇಗೆ ವೀಕ್ ಮಾಡೋದು ಅನ್ನೋದ್ರ ಕುರಿತಾಗಿಯೇ ಆ ಡ್ರಾಮಾ ಆಗಿರುತ್ತೆ. ಆ ಡ್ರಾಮಾದಲ್ಲಿ ಒಬ್ಬ ಲೇಡಿ ಇರ್ತಾಳೆ, ಮನೆಯಲ್ಲಿ ಗ್ಯಾಸ್ ಇರುತ್ತೆ. ಆ ಗ್ಯಾಸ್ನ ಒಂದು ಸರ್ತಿ ಹೋಗಿ ಅವಳು ಕೆಲಸ ಕುಕ್ಕಿಂಗ್ ಎಲ್ಲ ಮುಗಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಬಂದಿರ್ತಾಳೆ. ಬಟ್ ಆ ವ್ಯಕ್ತಿ ಅಂದರೆ ಆ ಮಹಿಳೆಯ ಗಂಡ ಇರ್ತಾನಲ್ಲ, ಆಕೆಯ ಮನಸ್ಥಿತಿಯನ್ನು ಹದಗೆಡಿಸ್ಬೇಕು ಅಥವಾ ಆ ಮಹಿಳೆಯ ಮನಸ್ಸನ್ನು ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಪದೇ ಹೋಗಿ ಗ್ಯಾಸ್ನ ಆನ್ ಮಾಡಿ ಬರ್ತಾ ಇರ್ತಾನೆ. ಕೊನೆಗೆ ಆಕೆ ಹೇಳ್ತಾನೆ, ನೋಡೇ ಅಲ್ಲಿ ಗ್ಯಾಸ್ ಆನ್ ಆಗಿದೆ, ಏನೇ ನಿನಗೆ ಅಷ್ಟು ಪರಿಜ್ಞಾನ ಇಲ್ವಾ, ಗ್ಯಾಸ್ನ ಯಾಕೆ ಆನ್ ಮಾಡಿದೀಯ, ಹೋಗಿ ಆಫ್ ಮಾಡ್ದು ಅಂತ ಹೇಳ್ತಾನೆ.
ಹಾಗೆ ಪ್ರತಿದಿನ ಕೂಡ ಇದೇ ರೀತಿ ನಡೀತಾ ಇರುತ್ತೆ. 4-6 ಬಾರಿ ಆಕೆಗೆ ಹೋಗು ಗ್ಯಾಸ್ನ ಆಫ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಅವಾಗ ಸಡನ್ಲಿ ಈ ಹುಡುಗಿಗೆ ಅಂದರೆ ಈ ಒಂದು ಮಹಿಳೆಗೆ ಮೆಂಟಲಿ ಒಂಚೂರು ಇಲ್ಯೂಸಿನೇಷನ್ ಶುರು ಆಗುತ್ತೆ. ನಾನು ಇಲ್ಲೇ ಕೂತಿದ್ದೀನ, ಹೋಗಿಲ್ವಾ ಇನ್ನೂ ಗ್ಯಾಸ್ ಆಫ್ ಮಾಡೋಕ್ಕೆ? ಆಲ್ರೆಡಿ ಅವಳು 3 ಬಾರಿ ಆಫ್ ಮಾಡಿ ಬಂದಿರ್ತಾಳೆ. ಬಟ್ ಅವಳ ಮನಸ್ಸಲ್ಲಿ ಇಲ್ಲ, ನಾನು ಇನ್ನೂ ಹೋಗಿಲ್ಲ, ಅವನು ಆವಾಗ್ಲಿಂದ ಹೇಳ್ತಿದ್ದಾನೆ, ನಾನು ಹೋಗಕ್ಕೆ ಆಗ್ತಾನೆ ಇಲ್ಲ, ಹೋಗಿಲ್ಲ, ಸರಿ ಇವಾಗ ಹೋಗಿ ಬರ್ತೀನಿ ಅಂತ ಕೊನೆ ನಾನು ಇವಾಗ ಹೋಗ್ತೀನಿ ಅಂತಿರೋದೆಲ್ಲ ಕೂಡ ಕೊನೆದಾಗಿರುತ್ತೆ. ಆದರೆ ಅವಳು ಮನಸ್ಸು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇರಲ್ಲ. ಬಿಕಾಸ್ ಆ 3 ಮೇಲ್ಗಡೆ ಇರುವಂಥ ಟ್ರಿಕ್ಗಳನ್ನು ಅಪ್ಲೈ ಮಾಡಿನೇ ಆ ಹುಡುಗಿಯನ್ನು ಅಥವಾ ಆ ಮಹಿಳೆಯನ್ನು ಈತ ತನ್ನ ಬಂಧನದಲ್ಲಿ ಇಟ್ಕೊಂಡಿರ್ತಾನೆ. ಇವಳಿಗೆ ಅವನ ಮೇಲೆ ಅಗಾಧವಾದಂಥ ನಂಬಿಕೆ. ಆಕೆಗೆ ಅದು ಅರ್ಥ ಆಗಲ್ಲ, ಹೀ ಈಸ್ ಮ್ಯಾನಿಪ್ಯುಲೇಟಿಂಗ್ ಮೀ ಅಂತ. ಆದರೆ ಆಕೆ ಅವನನ್ನು ನಂಬಿ ಪದೇ ಪದೇ ಹೋಗಿ ಗ್ಯಾಸ್ನ ಆಫ್ ಮಾಡಿ ಬರ್ತಾ ಇರ್ತಾಳೆ. ಹಾಗೆ ಗ್ಯಾಸ್ ಲೈಟಿಂಗ್ ಅಂದರೆ ಅದೊಂದೇ ವಿಚಾರ ಅಲ್ಲ, ಇನ್ನೂ ಹಲವಾರು ವಿಚಾರಗಳು ಬರ್ತವೆ. ಒಂದು ಸರ್ತಿ ಆ ಹೆಣ್ಮಗಳು ಮನೆಯಲ್ಲಿ ತನ್ನ ಒಡವೆಯನ್ನು ಒಂದು ಕಡೆ ಇಟ್ಟಿರ್ತಾಳೆ, ಅಂದರೆ ಒಂದು ಟ್ರೆಜರಿನಲ್ಲಿ ಇಟ್ಟಿರ್ತಾಳೆ. ಆ ಟ್ರೆಜರಿನಲ್ಲಿ ಇಟ್ಟಿರುವಂಥ ಒಡವೆನ ಈ ಗಂಡ, ಅಂದರೆ ಈ ಕಟ್ಕೊಂಡಿರುವಂಥ ಗಂಡ, ಆ ಟ್ರೆಜರಿಲಿರುವ ಒಡವೆಯನ್ನು ಎತ್ತಿ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡ್ತಾನೆ. ನಂತರ ಆಕೆಗೆ ಹೇಳ್ತಾನೆ, ನೋಡೆ ಇಷ್ಟೊಂದು ಕಾಸ್ಟ್ಲಿಯಷ್ಟು ಒಡವೆಗಳನ್ನು ಎಲ್ಲೋ ಇಟ್ಟಿದೆಯಾ, ಯಾರಾದರೂ ತೊಗೊಂಡು ಹೋದರೆ ಏನು ಕತೆ, ಎಲ್ಲ ಒಳ್ಳೆಯ ಒಂದು ಭದ್ರತೆಯಾಗಿರುವಂಥ ಜಾಗದಲ್ಲಿ ಇಡೋಕ್ಕೆ ಏನು ನಿನಗೆ ರೋಗ ಅಂತ ಎಲ್ಲ ಕೇಳ್ತಾನೆ. ಅವಾಗ ಹೌದಲ್ವಾ, ಇದನ್ನು ನಾನು ಟ್ರೆಜರಿಲಿ ಇಟ್ಟಿದ್ನಾ ಅಥವಾ ಇಲ್ಲೇ ಇಟ್ಟಿದ್ನಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಕೊನೆಗೆ ಆಕೆ ಹೋಗಿ ಅಲ್ಲಿ ಇಡ್ತಾಳೆ. ಅದನ್ನೇ 3-4 ಸರ್ತಿ ಆತ ರಿಪೀಟ್ ಮಾಡಿದಾಗ ಮೆಂಟಲಿ ಅವಳು ಡಿಸ್ಟರ್ಬ್ ಆಗೋಕ್ಕೆ ಶುರುವಾಗ್ತಾಳೆ. ಆಮೇಲೆ ಮುಂದುವರಿದ ಭಾಗದಲ್ಲಿ ನಿನ್ನನ್ನು ನಾನು ನಿನ್ನೆ ಪಬ್ಬಲ್ಲಿ ನೋಡ್ದೆ ಕಣೆ, ನಿನ್ನ ಫ್ರೆಂಡ್ ಜೊತೆಗೆ ಹೋಗಿದ್ದೆ, ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂತೆ, ನನ್ನ ಫ್ರೆಂಡ್ ಅಂದರೆ ನಿನ್ನ ಫ್ರೆಂಡೇ ನಾನು ಫೋನ್ ಮಾಡಿ ಹೇಳಿದ್ದಾನೆ, ಹೌದು ನೀನು ಹೋಗಿದ್ಯಾ, ನಿಜ ಹೇಳು ಅಂತ ಕೇಳ್ತಾನೆ. ಬಟ್ ಈಗ ಆಕೆ ಅವನನ್ನು ನಂಬಿದಾಳೆ. ಅವನ ಮೇಲೆ ಪ್ರಶ್ನೆ ಎತ್ತಕ್ಕಾಗಲ್ಲ, ನಾನು ಹೋಗಿಲ್ಲ ಅನ್ನೋಕ್ಕಾಗಲ್ಲ. ಯಾಕಂದರೆ ಈಗ ಆಲ್ರೆಡಿ ಅವಳು ಮೆಂಟಲ್ ಸ್ಟೆಬಿಲಿಟಿ ಅನ್ನೋದು ತುಂಬ ವೀಕ್ ಆಗಿರುತ್ತೆ. ನಂತರ ಆಕೆ ಯೋಚನೆ ಮಾಡೋದೇನು ಗೊತ್ತಾ, ಹೋಗಿರ್ಬೋದೇನಪ್ಪ, ನಿನ್ನೆ ರಾತ್ರಿ ನಾನು ಹೋಗಿದ್ದೆ ಹೊರಗಡೆ ಪಾರ್ಟಿಗೆ, ಬಹುಶಃ ನನ್ನ ಫ್ರೆಂಡ್ ಜೊತೆ ಹೋಗಿ ಯಾಕೋ ಇತ್ತೀಚೆಗೆ ನನ್ನ ನೆನಪಿನ ಶಕ್ತಿ ತುಂಬ ಕಡಿಮೆ ಆಗ್ತಾಯಿದೆ, ಮರುಗುಳಿ ಆಗ್ತಾಯಿದ್ದೀನಿ, ನಾನು ಹೋಗಿದ್ದೇ ಇರ್ಬೋದ್ರಿ ಅಂತ ಹೇಳಿ ಸುಮ್ಮಾಗ್ಬಿಡ್ತಾಳೆ. ಆಮೇಲೆ ಇನ್ಯಾವತ್ತೂ ಒಂದಿನ ನಿನ್ನನ್ನು ನಾನು ಅವನ ಜೊತೆಗೆ ಬೈಕಲ್ಲಿ ಹೋಗ್ತಾ ಇರೋದನ್ನು ನೋಡಿದ್ದೀನಿ, ನನ್ನ ಹತ್ರ ಸಾಕ್ಷಿ ಇದ್ದಾರೆ, ನಿನ್ನ ಫ್ರೆಂಡೇ ಹೇಳಿದ್ದಾರೆ, ನನ್ನ ಫ್ರೆಂಡ್ ಹೇಳಿ. ಅಲ್ಲಿ ಸಾಕ್ಷ್ಯಗಳನ್ನು ಅವನು ಎಸ್ಟಾಬ್ಲಿಷ್ ಮಾಡಿರ್ತಾನೆ, ಅಲ್ಲಿ ಸಾಕ್ಷಿಗಳನ್ನು ಇನ್ಸ್ಟಾಲ್ ಮಾಡಿ ಬಂದಿರ್ತಾನೆ. ಈ ಥರ ಬಂದರೆ ಅಕಸ್ಮಾತ್ ಈ ಥರ ಫೋನ್ ಮಾಡಿದರೆ ನೀನು ಈ ಥರ ಹೇಳಿಬಿಡು, ಅವಳು ನಂಬಿಡ್ತಾಳೆ ಅಂತ. ಎಷ್ಟು ರೇಂಜಿಗೆ ಹೋಗುತ್ತೆ ಅಂದರೆ ಇದು ಗ್ಯಾಸ್ ಲೈಟಿಂಗ್ ಅನ್ನುವಂಥದ್ದು ಫೈನಲ್ಗೆ ಆಕೆ ತನ್ನ ಸ್ಥಿಮಿತವನ್ನು ಕಳೆದುಕೊಂಡು ಬಿಡ್ತಾಳೆ, ಮನಸ್ಸಿನ ಹತೋಟಿಯನ್ನು ಕಳ್ಕೊತಾಳೆ. ಆಕೆಗೆ ಬುದ್ಧಿ ಮಾಂದ್ಯತೆ ಅಂದರೆ ಆಕೆ ಮೆಂಟಲಿ ಸ್ಟ್ರೆಸ್ಗೆ ಹೋಗ್ತಾಳೆ, ಇಲ್ಯೂಸಿನೇಷನ್ ಶುರುವಾಗುತ್ತೆ. ಕೆಲವೊಮ್ಮೆ ಆಕೆಗೆ ಈ ಸೂಸೈಡ್ ಟೆಂಡೆನ್ಸಿ ಎಲ್ಲ ಬರುತ್ತೆ. ಅಯ್ಯೋ ನಾನು ಬದುಕೋದೇ ತುಂಬ ತೊಂದರೆ ಆಗೋಗಿದೆ, ನನ್ನಿಂದ ಇವನಿಗೆ ಎಷ್ಟೊಂದು ತೊಂದರೆ, ಎಷ್ಟೊಂದು ಕೇರ್ ಮಾಡ್ತಾನೆ ನನ್ನನ್ನು, ಈ ಥರ ಎಲ್ಲ ಅಲ್ಲಿಂದ ಇಲ್ಲಿ ಅಂತ ಎಲ್ಲ ವಿಚಾರಗಳನ್ನು ಕೇರ್ ಮಾಡ್ತಾನೆ, ತುಂಬ ಕೇರ್ ತಗೊಂಡು ಅವನ ಮೇಲೆ ಇನ್ನೂ ಹೆಚ್ಚಾದಂಥ ಪ್ರೀತಿ ಶುರುವಾಗುತ್ತೆ. ಆದರೆ ಆಕೆಗೆ ತನ್ನ ಮೇಲೆ ತನ್ನ ಸ್ಥಿಮಿತನೇ ಕಳ್ಕೊಂಡು ಬಿಡ್ತಾಳೆ ಆ ಹೆಣ್ಮಗಳು ಅಥವಾ ಹುಡುಗ ಆಗಿರ್ಬೋದು. ಇದು ಒಂದು ಗ್ಯಾಸ್ ಲೈಟಿಂಗ್ ಅಂದರೆ. ಇನ್ನೊಂದು ಬರುತ್ತೆ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ. ಈ ಸೈಲೆಂಟ್ ಟ್ರೀಟ್ಮೆಂಟ್ ಅಂದರೆ ಈಗೆಲ್ಲ ಮುಗ್ದೋಯ್ತು ಅಲ್ಲಿಗೆ, ಅಂದರೆ ಗ್ಯಾಸ್ ಲೈಟಿಂಗಲ್ಲಿ ಮುಗೀತು. ಆದರೆ ಅದೇ ವ್ಯಕ್ತಿತ್ವ ಇನ್ನೂ ಒಂಚೂರು ಅಂದರೆ ಮಾನಸಿಕವಾಗಿ ಸದೃಢವಾಗಿದ್ದರೆ ಆಕೆಗೆ ಮಾತನಾಡೋದೇ ಇಲ್ಲ. ಅವನು ಆಕೆ ಮೇಲೆ ಗಿಲ್ಟ್ ಪ್ರೂವ್ ಮಾಡಿರ್ತಾನೆ, ಆಲ್ರೆಡಿ ಆಕೆಯನ್ನು ಬೈದಿರ್ತಾನೆ ಅಥವಾ ಜಗಳ ಆಗೋಗಿರುತ್ತೆ, ಇಬ್ಬರು ಮನಸ್ತಾಪದಲ್ಲಿರ್ತಾರೆ. ಅವಳನ್ನ ಸರಿಯಾಗಿ ಬೈದು ಸುಮ್ಮನೆ ಸೈಲೆಂಟಾಗಿ ಬರೋದು, ಮಾತನಾಡೋದೇ ಇಲ್ಲ. ಏನಾಯಿತು ಅಂದರೆ ಉತ್ತರ ಇಲ್ಲ, ಯಾಕೆ ಅಂತಂದ್ರೂ ಇಲ್ಲ. ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಕರೀತಾರೆ ಈ ಟ್ರಿಕ್ನ. ಸುಮ್ಮನೆ ಸೈಲೆಂಟಾಗಿ ಇದ್ಬಿಡೋದು. ಕೊನೆಗೆ ಆ ಹುಡುಗಿ ಅಥವಾ ಹುಡುಗನಿಗೆ ಅನ್ಸಕ್ಕೆ ಶುರು ಆಗ್ತದೆ, ಅಯ್ಯೋ ನಾನು ಇನ್ನೂ ತಪ್ಪು ಮಾಡಿಬಿಟ್ಟಿದ್ದೀನಪ್ಪ, ಅದಕ್ಕೆ ನನ್ನ ಜೊತೆ ಮಾತನಾಡ್ತಾ ಇಲ್ಲ ಅವನು, ಮೇ ಬಿ ನಾನು ಹೋಗಿ ಕ್ಷಮೆ ಕೇಳಿದರೆ ಅಥವಾ ಸಾರಿ ಕೇಳಿದರೆ ಎಕ್ಸ್ಕ್ಯೂಸ್ ಮಾಡ್ಬೋದೇನೋ ಅಂತ ತಿಳ್ಕೊಂಡು ಮೈಂಡಲ್ಲೇ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಎಕ್ಸ್ಪೆಷಲಿ ಅವ್ರಿಗೆ ನಿಮ್ಮ ಮೇಲೆ ಅಂದರೆ ಆ ಹುಡುಗಿಗೆ ಅಥವಾ ಹುಡುಗನಿಗೆ ಈ ವ್ಯಕ್ತಿಯ ಮೇಲೆ ತುಂಬಾ ಹೋಪ್ ಇರುತ್ತೆ, ನಂಬಿಕೆ ಇಟ್ಕೊಂಡಿರ್ತಾರೆ. ಅಂದರೆ ಅವನು ಆಲ್ರೆಡಿ ಹೇಳ್ಬಿಟ್ಟಿರ್ತಾನಲ್ವಾ, ನೀನಂದರೆ ಹೀಗೆ, ನಾನಂದರೆ ಹೀಗೆ, ನನಗೆ ನೀನು ಆಕಾಶ, ನಾನೇನು ಭೂಮಿ, ಈ ಥರ ಎಲ್ಲ ತುಂಬ ಕನಸುಗಳನ್ನು ಕೊಟ್ಬಿಟ್ಟಿರ್ತಾನೆ. ಹಾಗಾಗಿನೇ ಆ ಹುಡುಗಿ ಟ್ರಸ್ಟ್ ಅನ್ನೋದು ಬ್ರೇಕ್ ಆಗಿರಲ್ಲ. ಆ ಟ್ರಸ್ಟ್ನ ಉಳಿಸ್ಕೊಳ್ಬೇಕು, ಅವ್ನು ನನಗೆ ಇಂಪಾರ್ಟೆಂಟು ಅನ್ನೋ ಒಂದು ಉದ್ದೇಶದಿಂದ ಆಕೆನೇ ಹೋಗಿ ಮಾತನಾಡಿಸ್ತಾ ಇರ್ತಾಳೆ. ಈ ಸೈಲೆಂಟಾಗಿದ್ದರೂ ಕೂಡ ಹೋಗಿ ಮೈ ಮೇಲೆ ಬಿದ್ದು ಮಾತನಾಡಿಸ್ತಾ ಇರ್ತಾಳೆ, ಕ್ಷಮೆ ಕೇಳ್ತಾಳೆ, ಸಾರಿ ಕೇಳ್ತಾಳೆ, ಎಕ್ಸ್ಕ್ಯೂಸ್ಗಳೆಲ್ಲ ನಡೆದು ಹೋಗುತ್ತೆ. ಆದರೆ ಇದೇ ರೀತಿಯಾದಂಥ ಆ ಟ್ರಿಕ್ಗಳನ್ನು ಬಳಸ್ತಾ ಆ ವ್ಯಕ್ತಿಯ ವ್ಯಕ್ತಿತ್ವಗಳು ಹೇಗೆ ಬದಲಾಗುತ್ತೆ ಅಂತಂದರೆ ಕ್ರಿಮಿನಲ್ ಆಗಿ ಡೈವರ್ಟ್ ಆಗ್ತಾರೆ. ಅರ್ಥ ಆಯ್ತಾ?
ಇಲ್ಲಿ ಮಾನಸಿಕವಾಗಿರುವಂಥ ಗೊಂದಲಗಳು ಶುರುವಾಗುತ್ತೆ, ಆ ಮೆಂಟಲ್ ಸ್ಟೆಬಿಲಿಟಿ ಅನ್ನೋದು ಕಳೆದು ಹೋಗ್ಬಿಡುತ್ತೆ. ಏನೋ ಒಂದು ಪ್ರೀತಿಯನ್ನು ಕಾಯ್ಕೊಳ್ಬೇಕು ಅಥವಾ ಒಂದು ಪ್ರೀತಿಯನ್ನು ಪಡ್ಕೊಳ್ಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ಏನೇನು ಮಾಡಬಾರ್ದು ಎಲ್ಲ ವಿಚಾರಗಳನ್ನು ಆ ವ್ಯಕ್ತಿಯ, ಅಂದರೆ ಆ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು, ಆ ವ್ಯಕ್ತಿಯ ಮನಸ್ಥಿತಿಯ ಜೊತೆಗೆ ಆಟ ಆಡಿ ಆ ಮನಸ್ಸನ್ನು ಗಬ್ಬೆಬ್ಬಿಸ್ಬಿಟ್ಟಿರ್ತಾರೆ. ಕೊನೆಗೆ ಆಕೆ ನಾರ್ಮಲಿ ಲೈಫ್ ಲೀಡ್ ಮಾಡೋಕ್ಕೂ ತುಂಬ ಕಷ್ಟ ಆಗೋಗುತ್ತೆ. ಆಕೆಗೆ ಮತ್ತೆ ಸೈಕಿಯಾಟ್ರಿಸ್ಟ್ಗಳ ಸಹಾಯ ಬೇಕಾಗುತ್ತೆ, ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ. ಕೆಲವೊಂದಿಷ್ಟು ಜನಗಳ ಕತೆಗಳು ಹೀನಾಯವಾಗಿ ಹೋಗಿದೆ, ಸ್ಟ್ರೆಸ್ಗೆ ಹೋಗ್ತಾರೆ, ಆ್ಯಂಟಿ ಡಿಪ್ರೆಸ್ ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡು ಕೊನೆಗೆ ಸೂಸೈಡ್ ಟೆಂಡೆನ್ಸಿ ಎಲ್ಲ ಬಂದು ಹೋಗುತ್ತೆ. ಕೊನೆಗೆ ಅವರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿಯಾದಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ಕಣ್ಮುಂದೆನೇ ನಡೀತಾ ಇರುತ್ತೆ. ಹಾಗಾಗಿ ಈ ವಿಡಿಯೋ ಕೂಡ ಎಜುಕೇಷನಲ್ ಪರ್ಪಸ್ ಆ್ಯಂಡ್ ಅಂದರೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀವಿ. ಇದರಲ್ಲಿ ಬರುವಂಥ ಯಾವುದೇ ಟ್ರಿಕ್ಸ್ನ ಯಾರದೇ ಲೈಫ್ನಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಇದೇ ರೀತಿಯಾದಂಥ ವಿಡಿಯೋಗಳು ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಸಿಗುತ್ತೆ. ಡಾರ್ಕ್ ಸೈಕಾಲಜಿ ಅಂತ ಒಂದು ಪ್ಲೇ ಲಿಸ್ಟೇ ಇದೆ ನಮ್ಮ ಚಾನಲಲ್ಲಿ. ಆ ಪ್ಲೇ ಲಿಸ್ಟಲ್ಲಿ ಇನ್ನೂ ಹಲವಾರು ಇದೇ ರೀತಿಯಾದಂಥ ಸೈಕಾಲಜಿಕಲ್ ಟ್ರಿಕ್ಸ್ಗಳು, ಲವ್ ಸೈಕಾಲಜಿಕಲ್ ಟ್ರಿಕ್ಸ್ಗಳಿರ್ಬೋದು, ಡಾರ್ಕ್ ಸೈಕಾಲಜಿಕಲ್ ಟ್ರಿಕ್ಸ್ಗಳಿರ್ಬೋದು, ಅಥವಾ ಬುಕ್ಗಳ ಸಮ್ಮರಿಗಳು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಇನ್ನಷ್ಟು ಜನಗಳಿಗೆ ಈ ರೀತಿಯಾದಂಥ ವಿಡಿಯೋಗಳನ್ನು ಶೇರ್ ಮಾಡೋದ್ರಿಂದ ನಮ್ಮ ಜ್ಞಾನ ಮತ್ತು ನಿಮ್ಮ ಜ್ಞಾನ ಕೂಡ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಲಾಸ್ಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ 6 ಏನು ಹೇಳಿದ್ನಲ್ಲ, ಈ ಒಟ್ಟು 5 ಸೈಕಾಲಜಿಕಲ್ ಟ್ರಿಕ್ಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಟ್ರಿಕ್ನ ಯಾರಾದರೂ ಅಪ್ಲೈ ಮಾಡಿದಾಗ ನಿಮ್ಮ ಬಿಹೇವಿಯರ್ ಹೇಗಿತ್ತು, ಅಥವಾ ನೀವು ಅವ್ರ ಜೊತೆಗೆ ಹೇಗೆ ಬಿಹೇವ್ ಮಾಡಿದ್ರಿ, ಅಥವಾ ನೀವು ನಿಮ್ಮನ್ನು ಶರಣಾಗತಿಯನ್ನು ಮಾಡ್ಕೊಂಡ್ರೆ ಅವ್ರ ಜೊತೆಗೆ ಅನ್ನೋದು